ಅಂಬಿಗರ ಚೌಡಯ್ಯ ಮೂರ್ತಿ ಭಗ್ನಗೊಳಿಸಿದ ಕಿಡಿಗೇಡಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಿ ತಿಪ್ಪಣ್ಣಪ್ಪ ಕಮಕೂರ. ಶಹಾಬಾದ್ ತಾಲೂಕಿನ ಮುತ್ತಗ ಗ್ರಾಮದಲ್ಲಿ ಅಂಬಿಗರ ಚೌಡಯ್ಯ ಮೂರ್ತಿ ಭಗ್ನಗೊಳಿಸಿದ ಕಿಡಿಗೇಡಿಗಳನ್ನ 8 ದಿನದ ಒಳಗಾಗಿ ಬಂಧಿಸಿ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕನೂರ್ ಆಗ್ರಹಿಸಿದ್ದಾರೆ. ಸೋಮವಾರ ಮುತ್ತಗ ಗ್ರಾಮಕ್ಕೆ ಭೇಟಿ ನೀಡಿ ಅಂಬಿಗರ ಚೌಡಯ್ಯ ಮೂರ್ತಿ ಹಾಗೂ ಭವನದ ಪರಿಸ್ಥಿತಿಯನ್ನ ಪರಿಶೀಲಿಸಿ ಮಾತನಾಡಿದರು. ಇಂತಹ ಮಹಾನ್ ಪುರುಷನಿಗೆ ಅವಮಾನಿಸಿ ಕೋಲಿ ಕಬ್ಬಲಿಗರ ಸಮಾಜಕ್ಕೆ ಕೇಳಿಸುವಂತಹ ಪೌರತ್ವಕ್ಕೆ ಇಳಿದ ಸಮಾಜಘಾತುಕರನ್ನ ಪೊಲೀಸ್ ಇಲಾಖೆಯವರು 8 ದಿನದ ಒಳಗಾಗಿ ಕಿಡಿಗೇಡಿಗಳನ್ನ ಬಂಧಿಸಿ ಶಿಕ್ಷೆಗೆ ಒಳಪಡಿಸದಿದ್ರೆ ವಿಧಾನಸೌಧದ ಮುಂದೆ ಪ್ರತಿಭಟನೆ ಮಾಡುತ್ತೇನೆ ಎಂದು ಎಚ್ಚರಿಕೆ ನೀಡಿದರು. ಹಾಗೂ ನೂತನವಾಗಿ ಅಂಬಿಗರ ಚೌಡಯ್ಯ ಮೂರ್ತಿಯನ್ನ ಪ್ರತಿಷ್ಠಾಪಿಸಲು ವೈಯಕ್ತಿಕವಾಗಿ 1 ಲಕ್ಷ ಚೆಕ್ ವಿತರಿಸಿದ್ದೇನೆ ಹಾಗೂ ಭವನದ ವಿವಿಧ ಕಾಮಗಾರಿ ನಿರ್ಮಾಣಕ್ಕಾಗಿ ವಿವಿಧ ಅನುದಾನದ ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ಹಣವನ್ನು ಈ ದೇವಸ್ಥಾನ ದುರಸ್ತಿಸಲು ಕೊಡ್ತಾ ಇದ್ದೀನಿ. ಮತ್ತೆ ನನ್ನ ಅನುದಾನದಲ್ಲಿ 4 ಲಕ್ಷ ರೂಪಾಯಿ ಹಣವನ್ನು ಈ ಕಂಪೌಂಡ್ ವಾಲ್ ಎತ್ತರ ಮಾಡೋದಾಗಲಿ, ಇಲ್ಲೆಲ್ಲ ಏನ್ ಕೆಲಸ ಮಾಡ್ತೀರಿ ಇದರ ಅಭಿವೃದ್ಧಿಗಾಗಿ ಸುಮಾರು 4 ಲಕ್ಷ ರೂಪಾಯಿ ಹಣವನ್ನು ಜಿಲ್ಲಾಧಿಕಾರಿಗೆ ಆ ಪತ್ರವನ್ನು ನಾನು ಹೋಗಿ ಸ್ವತಃ ಕೊಟ್ಟು ಆ ಪತ್ರದ ಪ್ರತಿಯನ್ನು ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಈ 4 ಲಕ್ಷ ರೂಪಾಯಿ ನಾನು ಕೊಟ್ಟಿದ್ದ ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ಮತ್ತೆ ಇನ್ನು ಯಾರ್ಯಾದ್ರು ಈ ದಾನ ಧರ್ಮ ಮಾಡ್ತಕ್ಕಂಥವ್ರು ಸಮಾಜ ಸಹಾಯ ಮಾಡ್ತಕ್ಕಂಥವ್ರು ಕೊಟ್ಟರು ಅದನ್ನು ಕೂಡ ತೆಗೆದುಕೊಂಡು ಉತ್ತಮವಾದ ಕೆಲಸವನ್ನು ಮಾಡ್ರಿ. ಇನ್ನು ಎಷ್ಟೇ ಲಕ್ಷ ರೂಪಾಯಿ ಹತ್ತ ಲೆಕ್ಕ ಈ ದೇವಸ್ಥಾನ ಕಂಪ್ಲೀಟ್ ಆಗ್ಬೇಕು, ಈ ಕಂಪೌಂಡ್ ವಾಲ್ ಮುಗಿಬೇಕು, ಈ ಒಳಗೆಲ್ಲ ಕಾಂಕ್ರೀಟ್ ರೋಡ್ ಒಳಗೆಲ್ಲ ಕಾಂಕ್ರೀಟ್ ಆಗ್ಬೇಕು, ಇದು ಪ್ಲಾಟ್ಫಾರ್ಮ್ ಆಗ್ಬೇಕು. ಇವೆಲ್ಲನೂ ಮಾಡಿಸ್ತಕ್ಕಂಥ ಕೆಲಸ ನೀವು ಮಾಡ್ರಿ. ನಾ ಪ್ರಾಮಾಣಿಕವಾಗಿ ಇಲ್ಲೆಲ್ಲ ನಿಮ್ಮೆಲ್ಲನ ಇಚ್ಛೆ ಅನುಸಾರ ಅದೆಲ್ಲ ಪೂರೈಕೆ ಮಾಡ್ತಕ್ಕಂಥ ಕೆಲಸ ನಾ ಮಾಡ್ತೀನಿ. ಮತ್ತೆ 8 ದಿನಗಳ ಕಾಲ ಪೊಲೀಸ್ ಇಲಾಖೆಯವರಿಗೆ ನಾ ಗಡುವು ಕೊಡ್ತಾ ಇದ್ದೀನಿ. 8 ದಿನಗಳ ಒಳಗೆ ಅವರಿಗೆ ಹಿಡಿದು ಹಾಕಲಿಲ್ಲಪ್ಪ ಅಂದ್ರೆ ವಿಧಾನಸೌಧ ಮುಂದೆ ನಾನೇ ಸತ್ಯಾಗ್ರಹ ಕೂಡ್ತೀನಿ. ಕಾರಣ ಏನಪ್ಪಾ ಅಂತಂದ್ರೆ ಮುತ್ತಿಗೆ ಗ್ರಾಮದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ಭಗ್ನ ಆಗಿದೆ ಅಂತೇಳಿ ಇಡೀ ನಾಡಿನ ತುಂಬ ಗುಲ್ಬರ್ಗ ಜಿಲ್ಲೆ ಒಂದೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಭುಗಿಲದ ವಾತಾವರಣ ಸೃಷ್ಟಿಯಾಗಿದೆ. ಯಾಕಂದ್ರೆ ಮೊದಲನೇ ಬಾರಿಗೆ ಸರಳ ನಮ್ಮ ಜನರ ಸಮೀಪ ಬರ್ತಕ್ಕಂಥ ಧೈರ್ಯ ಯಾರೂ ಮಾಡೋದಿಲ್ಲ. ನಮ್ಮ ಸರಿಗೂ ಬರೋಂಗಿಲ್ಲ, ನಮ್ಮ ಗುರುಗಳ ಸರಿಗೂ ಬರೋಂಗಿಲ್ಲ. ಈ ರೀತನ ಬಂದಾರಂದ್ರೆ ಇದು ಯಾವುದೋ ಅಮಾನುಷ್ಯ ಕೃತ್ಯ ಮಾಡೋ ಸಲುವಾಗಿ ಸಮಾಜದಲ್ಲಿ ದೇಶ ಹುಟ್ಟಿಸ್ತಕ್ಕಂಥ ಕೆಲಸ ಮಾಡಲು ಇವರು ಬಂದಿದ್ದಾರೆ. ನಾ ವಿಧಾನಸಭಾ ಪರಿಷತ್ತಿನಲ್ಲಿ ಅಂಬಿಗರ ಚೌಡಯ್ಯನವರ ಮೂರ್ತಿ ವಿಧಾನಸೌಧ ಮುಂದೆ ಕೂಡಬೇಕು ಅಂತೇಳಿ ಹೋರಾಟ ಮಾಡ್ತಕ್ಕಂಥ ಕೆಲಸ ನಾ ಮಾಡ್ತಾ ಇದ್ದೀನಿ. ಇಡೀ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಪ್ರತಿಷ್ಠಿತ ಸ್ಥಳದಲ್ಲಿ ಅಂಬಿಗರ ಚೌಡಯ್ಯನ ಮೂರ್ತಿ ಸ್ಥಾಪನೆ ಆಗಬೇಕು. ಕೆಂಪೇಗೌಡರ ಮೂರ್ತಿ ಸ್ಥಾಪನೆ ಆಗಿದೆ ವಿಧಾನಸೌಧದಲ್ಲಿ. ಆಮೇಲೆ ಜಗಜ್ಯೋತಿ ಬಸವಣ್ಣವರ ಮೂರ್ತಿ ಸ್ಥಾಪನೆ ಆಗಿದೆ. ಮತ್ತು ಭಕ್ತ ಕನಕದಾಸರದು, ವಾಲ್ಮೀಕಿ ಋಷಿಗಳದು, ಇಂಥ ಹತ್ತಾರು ಈ ದೇಶಕ್ಕೆ ಕೊಡುಗೆ ಕೊಟ್ಟಂಥ ಮಹಾನುಭಾವರ ಮೂರ್ತಿಗಳಾಗಿವೆ. ಇದ್ದಿದ್ದಲ್ಲೇ 60 ಶರಣರಲ್ಲಿ ಇದ್ದಿದ್ದನ್ನೇ ಇದ್ದಂತ ಹೇಳಿದಂಥ ಬಸವಣ್ಣವ್ರು ಕೊಟ್ಟಿದ್ದು ನಿಜಶರಣ ಅಂಬಿಗರ ಚೌಡಯ್ಯ. ನಾವು ನೀವು ಕೊಟ್ಟಿದ್ದಲ್ಲಿದು ನಿಜಶರಣ ಅಂಬಿಗರ ಚೌಡಯ್ಯ ಅಂತ ಹೆಸರು ಕೊಟ್ಟವ ಅಣ್ಣ ಬಸವಣ್ಣ. ಅವ್ರಿಗೆ ಸುಗಿ ಏನಾದರೂ ತಿಳಿಯಾರಂಥ ಪ್ರಸಂಗ ಬಂದಾಗ ಅಂಬಿಗರ ಚೌಡಯ್ಯನವ್ರಿಗೆ ಕರೆದು ಅದ್ರ ಬಗ್ಗೆ ಅವರು ಕೂಲಂಕುಷವಾಗಿ ಅವರಿಂದ ಉಪದೇಶ ಕೇಳ್ಕೊಳ್ತಿದ್ವಿ. ಇದು ಮಾಡ್ಬೇಕಾದ್ರೆ ಹ್ಯಾಂಗೆ ಮಾಡಬೇಕು, ಇದರಿಂದ ಅನುಕೂಲ ಆಗ್ತದೇನು ಅಂತೇಳಿ ಅಕ್ಬರನ ಕಾಲಕ್ಕೆ ಹ್ಯಾಂಗೆ ಬೀರ್ಬಲ್ ಕೇಳ್ತಿದ್ರು. ಆ ಪ್ರಕಾರ ಬಸವಣ್ಣವರ ಇದರಲ್ಲಿ ಅಂಬಿಗರ ಚೌಡಯ್ಯನ ವಿಚಾರಗಳನ್ನು ಕೇಳಿಕೊಂಡು ರಾಜಭಾರ ಮಾಡ್ತಕ್ಕಂಥ ಕೆಲಸ ನಡೀತಿತ್ತು ಅವಾಗ. ಅಂಬಿಗರ ಚೌಡಯ್ಯನವರು ಮತ್ತು ಬಸವಣ್ಣವರು ಕೂಡಿ ಸರ್ವರಿಗೆ ಸಮಪಾಲು ಸಮಬಾಳು ಎಂಬ ಸಮಾಜ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ 12ನೇ ಶತಮಾನದಲ್ಲಿ ಮಾಡಿದ್ದರು. ಅದಕ್ಕಾಗಿಯೇ ನಾನು ವಿಧಾನಸೌಧ ಮುಂದೆ ನಮ್ಮ ಜನರಲ್ಲಿ ಒಂದು ಒಳ್ಳೆಯ ಸಂದೇಶ ಹೋಗ್ತದೆ, ನಮ್ಮ ಗುರುವಿನ ಅಂಬಿಗರ ಚೌಡಯ್ಯನ ಮೂರ್ತಿ ಸ್ಥಾಪನೆ ಮಾಡಬೇಕು ಅಂತೇಳಿ ನಾನು ಹಠ ಹಿಡಿದು ಈಗಾಗಲೇ 16 ಸಲ ಚರ್ಚೆಗಳಾಗಿವೆ. ತಾವು ಕೂಡ ತಮ್ಮೆಲ್ಲರಿಗೂ ಕೂಡ ಮನವರಿಕೆ ಇದ್ದಿರಬಹುದು. ನಾನೇ ಹಠ ಹಿಡಿದು ಅಂಬಿಗರ ಚೌಡಯ್ಯನ ಅಭಿವೃದ್ಧಿ ನಿಗಮ ಮಾಡಿದೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಫೋನ್ ಮಾಡಿದ್ರು, ಸಿದ್ದರಾಮಯ್ಯನವರು ಫೋನ್ ಮಾಡಿದ್ರು, ಈ ನಿಗಮ ಮಾಡಂತಿ ಇದು ಯಾವ ಹೆಸರು ಇಡಬೇಕು ಅಂತಂದಾಗ ನಮ್ಮಲ್ಲಿ 16 ಪಂಗಡಗಳಿವೆ ಸಾವಿರ 30 ಪರ್ಯಾಯ ಪದಗಳಿವೆ.
ಅದಕ್ಕಾಗಿ ನೀವು ನಮ್ಮ ಧರ್ಮಗುರು ಅಂಬಿಗರ ಚೌಡಯ್ಯನ ಹೆಸರೇ ಇಡಬೇಕು ಅಂತ ಕೂಡ ಹೇಳಿ ಪ್ರತಿಪಾದನೆ ಮಾಡಿ ಅಂಬಿಗರ ಚೌಡ ನಿಗಮ ಮಾಡಿಸ್ತಕ್ಕಂಥ ಕೆಲಸ ಆಗಿನ ಕಾಲಕ್ಕೆ ಎಲ್ಲ ಶಾಸಕರ. ಈ ಸಂದರ್ಭದಲ್ಲಿ ಕೋಲಿ ಸಮಾಜದ ತಾಲೂಕು ಅಧ್ಯಕ್ಷ ಶಿವಕುಮಾರ್ ಯಾಗಾಪುರ, ಯುವ ಅಧ್ಯಕ್ಷ ಮಲ್ಲಿಕಾರ್ಜುನ್ ಅಲ್ಲೂರ, ಮುತ್ತಗ ಕೋಲಿ ಸಮಾಜದ ಅಧ್ಯಕ್ಷ ಶಿವರಾಜ್ ನಾಟಿಕಾರ್, ಮುಖಂಡರಾದ ಜಯಪ್ರಕಾಶ್ ಕಮಕನೂರ್, ಸಂದೇಶ್ ಕಮಕನೂರ್, ಬಸವರಾಜ್ ಬೂದಿಹಾಳ, ಶರಣಪ್ಪ ನಾಟಿಕಾರ್, ಗುಂಡು ಐನಾಪುರ, ತಮ್ಮಣ್ಣ ಡಿಗ್ಗಿ, ಮೃತ್ಯುಂಜಯ ಹಿರೇಮಠ್, ಸಾಬಣ್ಣ ಭರಾಟೆ, ಶರಣು ಅರ್ಣಕಲ್, ತಿಪ್ಪಣ್ಣ ಈವಣಿ, ರಾಜೇಶ್ ಹೋಳಿಕಟ್ಟಿ, ನಾಗರಾಜ್ ಸಂಗಾವಿ, ಮಹಾದೇವ್ ಅಲ್ಲೂರ, ಪ್ರದೀಪ್ ಕದ್ದರಗಿ, ಬಸವರಾಜ್ ಜೀರಕಲ್, ವಿಜಯಕುಮಾರ್ ನಾಟಿಕಾರ್, ದೇವಣ್ಣಹಳ್ಳಿ, ರಾಹುಲ್ ಜೀರಕಲ್ ಸೇರಿದಂತೆ ನಗರ ಪೊಲೀಸ್ ಠಾಣೆಯ ಪಿಐ ನಟರಾಜ್ ಲಾಡೆ ಶಹಬಾದ್, ಜಗದೇವಪ್ಪ ಪಾಳ ಕಾಳಗಿ, ಪಿಎಸ್ಐ ಚಂದ್ರಕಾಂತ್ ಮಕಾಲೆ ಇದ್ರು.